ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದಂಥ ಟಿ20 ಪಂದ್ಯದಲ್ಲಿ ಆರ್ಸಿಬಿ ಗೆಲುವಿನ ಕೇಕೆಯನ್ನು ಹಾಕಿದೆ. ಪಾಂಡ್ಯ ತಿಲಕ್ ಅವರ ಭರ್ಜರಿ ಬ್ಯಾಟಿಂಗ್ ನೆರವಿನಿಂದ ಆರ್ಸಿಬಿಗೆ ಗೆಲುವು ಸಿಕ್ಕಿದೆ. ಇದೊಂದು ರೋಚಕ ಪಂದ್ಯ. ಇದರಲ್ಲಿ ಅಂತಿಮವಾಗಿ ಬೆಂಗಳೂರು ಗೆಲುವನ್ನು ಸಾಧಿಸಿದೆ. ಈ ಪಂದ್ಯದಲ್ಲಿ ಪಾಂಡ್ಯ ಪವರ್, ತಿಲಕ್ ಆರ್ಭಟ ನೋಡುವಂತಿತ್ತು. ಕೊನೆಗೂ ಸಹ ಆರ್ಸಿಬಿಗೆ ಗೆಲುವಾಗಿದೆ. ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದಂಥ ಪಂದ್ಯದಲ್ಲಿ ಗೆಲ್ಲಲು 222 ರನ್ಗಳ ಗುರಿ ಪಡೆದ ಮುಂಬೈ ಇಂಡಿಯನ್ಸ್ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 209 ರನ್ಗಳನ್ನು ಮಾತ್ರ ಗಳಿಸಲು ಸಾಧ್ಯ ಆಯಿತು. ಹೀಗಾಗಿ ಪ್ರೇಕ್ಷಕರನ್ನ ಕೊನೆಯ ಓವರ್ನವರೆಗೂ ತುದಿಗಾಲಲ್ಲಿ ನಿಲ್ಲಿಸಿದ ರೋಚಕ ಪಂದ್ಯದಲ್ಲಿ ಆರ್ಸಿಬಿ ತಂಡ 12 ರನ್ಗಳಿಂದ ಜಯಬೇರಿ ಬಾರಿಸಿದೆ. ದೊಡ್ಡ ಮೊತ್ತ ಬೆನ್ನತ್ತಿ ಹೊರಟ ಮುಂಬೈ ಇಂಡಿಯನ್ಸ್ಗೆ ಆರಂಭಿಕ ಆಘಾತ ಆಗಿತ್ತು. ರೋಹಿತ್ ಶರ್ಮಾ ಕೇವಲ 17 ರನ್ ಹೊಡೆದು ಪೆವಿಲಿಯನ್ ಹಾದಿ ಹಿಡಿದ್ರು. ಈ ವಿಕೆಟ್ ಪತನದ ಬಳಿಕ ರಿಯಾನ್ ರಿಕಲ್ಟನ್ 17 ರನ್ ಹೊಡೆದಿದ್ದಾಗ ಎಲ್ಬಿಗೆ ಬಲಿಯಾದರು. ವಿಲ್ ಜಾಕ್ಸ್ 22 ರನ್ ಸಿಡಿಸಿ ಔಟ್ ಆದರು. ಸೂರ್ಯಕುಮಾರ್ ಯಾದವ್ 28 ರನ್ ಹೊಡೆದು ಔಟ್ ಆದರು. ಆದರೆ ನಾಯಕ ಹಾರ್ದಿಕ್ ಪಾಂಡ್ಯ 42 ರನ್ ಮತ್ತು ತಿಲಕ್ ವರ್ಮಾ 56 ರನ್ ಹೊಡೆದು ಆರ್ಸಿಬಿ ಬೌಲರ್ಗಳಿಗೆ ಬೆವರಿಳಿಸಿದರು. ರೋಚಕ ಪಂದ್ಯದಲ್ಲಿ ಆರ್ಸಿಬಿ ಗೆಲುವು ಸಾಧಿಸುವ ಮೂಲಕ ಈ ಬಾರಿ ಕಪ್ಪನ್ನು ತಂದೆ ತರುವ ಭರವಸೆಯನ್ನು ಸಹ ಮೂಡಿಸಿದೆ.